ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನ್ ನಿಮ್ ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ಇಂಗ್ಲೆಂಡ್ ತಂಡ ಭಾರತ ತಂಡದ ವಿರುದ್ಧ ಸೋತ ಮೇಲೆ ಬಿಕ್ಕಿ ಬಿಕ್ಕಿ ಹತ್ತರು ಜಾಸ್ ಬಟ್ಲರ್. ಆಮೇಲೆ ಮಾತನಾಡಿದರು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ. ಹಾಗಾದ್ರೆ ಇವರು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಏನೇನೆಲ್ಲ ಮಾತನಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಫ್ರೆಂಡ್ಸ್, ಜಾಸ್ ಬಟ್ಲರ್ ಅವರು ಹೇಳಿದ್ದು, ನಾನು ಮಾಡಿದ್ದೆ ಮೊದಲನೇ ತಪ್ಪು. ಅದು ನಾನು ಟಾಸ್ ಗೆದ್ದ ಮೇಲೆ ಮೊದಲು ಫೀಲ್ಡಿಂಗ್ ನ ಆಯ್ದುಕೊಂಡೆ. ಮೊದಲು ಫೀಲ್ಡಿಂಗ್ ನ ತೆಗೆದುಕೊಳ್ಳಬಾರದಿತ್ತು, ಯಾಕಂದ್ರೆ ಪಿಚ್ ಸಖತ್ತಾಗಿತ್ತು ಬ್ಯಾಟಿಂಗ್ ಆಡಲು. ಆದ್ರೂ ಕೂಡ ನಮ್ಮ ಬ್ಯಾಟರ್ಸ್ ಗಳು ಸೆಕೆಂಡ್ ಬ್ಯಾಟಿಂಗ್ ಆಡಲು ಬಂದು ಫ್ಲಾಪ್ ಆದ್ರು ಅಂತ ಹೇಳ್ಬಹುದು. ನಾವು ಮೊದಲು ಬ್ಯಾಟಿಂಗ್ ಆಡಿದ್ರೆ ನಾವು ಕೂಡ ಬಿಗ್ ಸ್ಕೋರ್ ಗಳನ್ನು ಹೊಡೆಯಬಹುದು. ಬ್ಯಾಟಿಂಗ್ ಪಿಚ್ ಆಗಿತ್ತು, ಆಮೇಲೆ ಅದು ಬಾಲಿಂಗ್ ಪಿಚ್ ಆಗಿ ತಿರುಗಿತ್ತು. ನಾವು ಬ್ಯಾಟಿಂಗ್ ಮೊದಲು ಮಾಡಿದ್ರೆ ಆರಾಮಾಗಿ ನಾವು ಕೂಡ 200-220 ರನ್ ಅನ್ನು ಹೊಡಿತಾ ಇದ್ವಿ. ನಾನು ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ ನ ತೆಗೆದುಕೊಳ್ಬೇಕಿತ್ತು. ಇಲ್ಲಿ ನಾವು ದೊಡ್ಡ ತಪ್ಪನ್ನು ಮಾಡಿದ್ವಿ. ಇನ್ನು ನಮ್ಮ ಬಾಲರ್ಸ್ ಗಳಿಗೆ ಮಾತ್ರ ಸಿಕ್ಕಾಪಟ್ಟೆ ಬೇಜಾರಾಯ್ತು, ಯಾಕಂದ್ರೆ ನಮ್ಮ ಬಾಲರ್ಸ್ ಗಳಲ್ಲಿ ಬೆವರನ್ನು ಇಳಿಸಿದ್ದು ಅಭಿಷೇಕ್ ಶರ್ಮಾ. ಹೌದು, ಅಭಿಷೇಕ್ ಶರ್ಮಾ ಅವರು ಸಿಕ್ಸರ್ ಗಳ ಮೇಲೆ ಸಿಕ್ಸರ್ ಗಳನ್ನು ಸಿಡಿಸ್ತಾ ಇದ್ರೆ ನಮಗೆ ಸ್ವಲ್ಪ ಭಯ ಆಗ್ತಾ ಇತ್ತು, ಇದು ಬಿಗ್ ಸ್ಕೋರ್ ಆಗುತ್ತೆ ಅಂತ, ನಾವು ಹೊಡಿಬಹುದು ಅಂತ ಸ್ವಲ್ಪ ಧೈರ್ಯದಿಂದ ಇದ್ವಿ. ಆದ್ರೆ ನಮಗೆ ಹಾಗೆ ಆಗ್ಲಿಲ್ಲ. ಜಾಸ್ ಬಟ್ಲರ್ ಅವರು ಈ ರೀತಿ ಹೇಳಿಕೆಯನ್ನು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಹೇಳಿದ್ದಾರೆ. ಇನ್ನು ಜಾಸ್ ಬಟ್ಲರ್ ಅವರು ಹೇಳುತ್ತಾರೆ, ನಾವು ಈ ಸೀರೀಸ್ ಸೋತಿದ್ದು ತುಂಬಾ ಬೇಜಾರಾಗ್ತಾ ಇದೆ, ಯಾಕಂದ್ರೆ ನಾವು ಮುಂದೆ ಚಾಂಪಿಯನ್ಸ್ ಟ್ರೋಫಿಯನ್ನು ಆಡ್ಬೇಕು. ಅದರಲ್ಲಿ ದೊಡ್ಡ ದೊಡ್ಡ ಆಟಗಾರರು ಬರ್ತಾರೆ, ಆದ್ರೆ ಈ ಸೀರೀಸ್ ನಮಗೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ ಅಂತ ಹೇಳ್ಬಹುದು. ಇದನ್ನು ನೋಡಿ ನಾವು ಇನ್ನು ಕಲಿಯುವುದಿದೆ. ಈ ಸೀರೀಸ್ ನಲ್ಲಿ ಕೇವಲ ಒಂದು ಪಂದ್ಯವನ್ನು ಮಾತ್ರ ಗೆದ್ದಿದ್ದೇವೆ. ಇನ್ನು ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.